ಲೆಬನಾನ್ ಅನ್ನುವಂಥ ಒಂದು ದೇಶ ಇದೆ. ಒಂದು ದೇಶ ಹೆಂಗಿರಬೇಕು ಅನ್ನೋದಕ್ಕೂ ಎಕ್ಸಾಂಪಲ್ಲು, ಹೆಂಗಿರಬಾರ್ದು ಅನ್ನೋದಕ್ಕೂ ಕೂಡ ಎಕ್ಸಾಂಪಲ್ಲು. ಲೆಬನಾನ್ ಬಗ್ಗೆ ಹಲವಾರು ಸಂಗತಿಗಳಿವೆ ಹೇಳ್ತೀನಿ. ಆದರೆ ಅಂಥ ಲೆಬನಾನ್ ಮೇಲೆ ಇಸ್ರೇಲ್ ಮನಸ್ಸೋ ಇಚ್ಛೆ ದಾಳಿ ಮಾಡಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ ವಸತಿ ಪ್ರದೇಶಗಳ ಮೇಲೇ ನೇರವಾಗಿ ದಾಳಿ, ಒಂದಾದ ಮೇಲೆ ಒಂದು ಮಿಸೈಲ್ಗಳು ಬೀಳ್ತಾ ಇವೆ, ಹೊತ್ತಿ ಉರಿತಾ ಇವೆ ಕಟ್ಟಡಗಳು. ಕೆಲವೊಂದು ಕಟ್ಟಡಗಳು ನೆಲಕ್ಕೆ ಹೊರಗಿವೆ. ಇದು ಲೆಬನಾನ್ ಅನ್ನುವಂಥ ದೇಶದ ಸ್ಥಿತಿ. ಅಲ್ಲೊಂದು ವಿಚಿತ್ರವಾದಂಥ ಒಂದು ಆಡಳಿತ ಇದೆ. ಇದೇ ಲೆಬನಾನನ್ನು ಬಳಸ್ಕೊಂಡು ಇರಾನ್ ಯಾರ್ಯಾರ ಮೇಲೆ ಯಾರ್ಯಾರನ್ನು ಛೂ ಬಿಡಬೇಕೋ ಅದೆಲ್ಲವನ್ನೂ ಕೂಡ ಕೆಲಸ ಮಾಡ್ತಾಯಿತ್ತು. ಇಲ್ಲಿರುವಂಥವ್ರನ್ನ ಕೆಲ ಜನಗಳನ್ನು ಸಾಕ್ಕೊಂಡು ತಾನೇನು ಕೆಲಸ ಮಾಡ್ತಿಲ್ವಲ್ಲ ಅದನ್ನು ಬೇರೆ ಬೇರೆಯವ್ರ ಕಡೆಯಿಂದ ಮಾಡಿಸ್ತಾ ಇತ್ತು. ಈಗ ಎಕ್ಸಾಂಪಲ್, ಈ ಪಕ್ಕದ ಪಾಕಿಸ್ತಾನ ಇದೆ. ಪಾಕಿಸ್ತಾನದ ಕೆಲಸ ಏನು ಹೇಳಿ? ತಮ್ಮ ಕೈಯಲ್ಲಿ ಏನೇನು ಆಗಲ್ಲ, ಒಂದಷ್ಟು ಉಗ್ರ ಸಂಘಟನೆಗಳನ್ನು ಹುಟ್ಟಾಕೋದು, ಅವರಿಗೆ ದುಡ್ಡು ಕಾಸು ಕೊಡೋದು, ಭಾರತದ ವಿರುದ್ಧ ಛೂ ಬಿಡೋದು. ಇದೇ ಕೆಲಸವನ್ನು ಇರಾನ್ ಮಾಡಿತ್ತು, ಇದೇ ಕೆಲಸವನ್ನು. ಹೀಗಾಗಿ ಏನು ಅಂದರೆ ಅಲ್ಲಿ ಬೇರೆ ಬೇರೆ ಪಂಗಡಗಳಿವೆ. ಅಲ್ಲಿ ಮುಸಲ್ಮಾನರಿದ್ದಾರೆ, ಮುಸಲ್ಮಾನ್ ಪಂಗಡಗಳಿವೆ. ಅಲ್ಲಿ ಕ್ರೈಸ್ತರಿದ್ದಾರೆ, ಕ್ರೈಸ್ತ ಪಂಗಡಗಳಿವೆ. ಅಲ್ಲಿ ಈ ರೀತಿ ಬುಡಕಟ್ಟು ಜನಾಂಗದವರು ಇದರಲ್ಲಿ. ಅವರೆಲ್ಲರಿಗೂ ಕೂಡ ಇಷ್ಟಿಷ್ಟು ಸೀಟು ಅಂತ ಹಂಚಿಕೊಟ್ಬಿಟ್ಟಿದ್ದಾರೆ. ಅಧಿಕಾರ ಇಷ್ಟಿಷ್ಟು ಅಂತ ಹೇಳಿಬಿಟ್ಟಿದ್ದಾರೆ. ಈಗ ಕ್ರಿಶ್ಚಿಯನ್ ಸಮುದಾಯದವ್ರಿಗೆ ಇಷ್ಟು, ಇಸ್ಲಾಂ ಸಮುದಾಯದವ್ರಿಗೆ ಇಷ್ಟು, ಈ ರೀತಿ. ಹೀಗಾಗಿ ಇಸ್ರೇಲ್ ಕೆಲವೊಂದು ಸಂದರ್ಭಗಳಲ್ಲಿ ಇರಾನ್ ಮೇಲೆ ದಾಳಿ ಮಾಡಿದರೆ ಮೇಲ್ಗಡೆಗೆ ಕ್ಷಿಪಣಿಗಳು ಹಾರಾಡ್ತಾ ಇರ್ತವೆ, ಕೆಳಗಡೆಗೆ ಜನ ಡ್ಯಾನ್ಸ್ ಮಾಡ್ತಿರ್ತಾರೆ. ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಹೊಡಿಬೇಕು ಇರಾನ್ಗೆ ಅಂತ. ಅಂದರೆ ಈ ರೀತಿ ವಿಚಿತ್ರ ಜನಗಳಿರುವಂಥ ಒಂದು ದೇಶ ಅದು. ಅಂತಹ ಬೈರೂತ್ ಮೇಲೆ ಇಸ್ರೇಲ್ ನಿರಂತರವಾದ ದಾಳಿ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಟೆಹರಾನ್, ಇರಾನ್ನ ರಾಜಧಾನಿ, ಒಂದು ಲೆಕ್ಕದಲ್ಲಿ ತತ್ತರಿಸಿದೆ. ವಿಪರೀತ ಒಂದಾದ ಮೇಲೆ ಒಂದು ಕ್ಷಿಪಣಿಗಳು ಬೀಳ್ತಾ ಇವೆ, ಕಟ್ಟಡಗಳು ನೆಲಕ್ಕೆ ಉರುಳ್ತಾ ಇವೆ. ಒಂದು ಯುದ್ಧ ಆಯಿತು ಅಂತಂದರೆ ಜನರ ಸ್ಥಿತಿ ಹೆಂಗಿರುತ್ತೆ ಹೇಳಿ? ಬದುಕು ನರಕ. ಈಗಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಶುರುವಾಗಿವೆ. ಇರೋರನ್ನೇ ಇಟ್ಟುಕೊಂಡು ಒಂದು ಯುದ್ಧ ಪೀಡಿತ ಪ್ರದೇಶದಲ್ಲಿ ಬೇಕಾದಾಗ ಬೇಕಾದಂಥ ವಸ್ತುಗಳು ಸಿಗಬೇಕಲ್ಲ. ಇನ್ನು ಭೀಕರ ಯುದ್ಧ ಮುಂದುವರೆದಿದೆ. ಮುಂದಿನ 4-5 ವಾರಗಳ ಕಾಲ ಇದು ನಡೆಯುತ್ತೆ. ಟ್ರಂಪ್ ಸ್ವತಃ ಈ ಮಾತನ್ನು ಹೇಳಿದ್ದಾರೆ. ಎಷ್ಟು ದಿವಸ ಇದು ಯುದ್ಧ ನಡೀಬೋದು ಅಂತಂದರೆ 4-5 ವಾರ ಸಾಮಾನ್ಯವಾಗಿ ಒಂದು ಯುದ್ಧಕ್ಕೆ ಸಮಯ. ಅದಾದಮೇಲೂ ಕೂಡ ಮುಂದುವರಿಬಹುದು. ಈ ಲೆಬನಾನ್ ಇದೆಯಲ್ಲ, ಇಲ್ಲಿನ ಹಿಜ್ಬುಲ್ಲಾಗಳನ್ನು ಬಳಸ್ಕೊಂಡೇ ಇರಾನ್ ಪದೇ 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 ಇಸ್ರೇಲ್ ವಿರುದ್ಧ ಛೂ ಬಿಡ್ತಾ ಇತ್ತು. ಆ ಇಸ್ರೇಲ್ ಅನ್ನುವಂಥ ದೇಶ ನೋಡಿ, ಬೆಂಕಿ ಪಟ್ಟಣದಷ್ಟಿದೆ, ಒಂದು ಹಿಡಿಯಷ್ಟು. ಆದರೆ ಅದರ ಯುದ್ಧೋತ್ಸಾಹ ಏನು, ಅದರ ಯುದ್ಧದಾಹ ಏನು, ಒಂದಾ ಎರಡಾ ಸಂಗತಿಗಳು. ಯಾಕಂದರೆ ಯುದ್ಧ ಮಾಡ್ತಾನೇ ಇದೆ, ನಿರಂತರವಾದಂಥ ಯುದ್ಧ. ಅದಕ್ಕೆ ಸಾಥ್ ಕೊಡ್ತಿರುವಂಥ ಅಮೆರಿಕ. ಇದು ಅಂತ್ಯವಿಲ್ಲದ ಯುದ್ಧ ಅಂದಿದ್ದಾರೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು. ಏನಿದ್ರ ಅರ್ಥ? ಇರಾನ್ನಲ್ಲಿ ಶಾಂತಿ ನೆಲೆಸಬೇಕು, ಅದು ನಮ್ಮ ಉದ್ದೇಶ. ಶಾಂತಿ ನೆಲೆಯಾಗುವಂಥದ್ದೇ ನಮ್ಮ ಉದ್ದೇಶ. ಇದು ಬೆಂಜಮಿನ್ ನೇತನ್ಯಾಹು ಹೇಳಿರುವಂಥ ಮಾತು. ಇನ್ನು ಕುವೈತ್ ತನ್ನ ಜೀವಮಾನದಲ್ಲಿ ಹಿಂದೊಂದು ದೊಡ್ಡ ಯುದ್ಧವನ್ನು ಕಂಡಿತ್ತು. ಇರಾಕ್ ಅದರ ಮೇಲೆ ಮುಗಿಬಿದ್ದು ಬಿಟ್ಟಿತ್ತು ಸದ್ದಾಂ ಹುಸೇನ್ ಇದ್ದಂಥ ಸಂದರ್ಭದಲ್ಲಿ. ಅದಾದಮೇಲೆ ಈಗ ಮತ್ತೊಂದು ಯುದ್ಧವನ್ನು ನೋಡ್ತಾ ಇದೆ. ಅಮೆರಿಕದ ರಾಯಭಾರ ಕಚೇರಿಯನ್ನು ಬಂದ್ ಮಾಡಲಾಗಿದೆ. ನಿನ್ನೆ ಅಮೆರಿಕದ ರಾಯಭಾರ ಕಚೇರಿಯ ಮೇಲೇ ನೇರವಾಗಿ ದಾಳಿ ಮಾಡಲಾಗಿತ್ತು. ಇರಾನ್ ನೇರವಾದಂಥ ದಾಳಿ ಮಾಡಿತ್ತು. ಹೀಗಾಗಿ ಇವತ್ತು ನೋಡಿ ಹಾಕಿದ್ದಾರೆ, US ಎಂಬಸಿ ಕ್ಲೋಸ್ಡ್, ಸೆಕ್ಯೂರಿಟಿ ಅಲರ್ಟ್. ಮುಂದಿನ ಆದೇಶದವರೆಗೂ ಕೂಡ ರಾಯಭಾರ ಕಚೇರಿ ಇರಲ್ಲ, ಅಲ್ಲಿ ಯಾವುದೇ ಚಟುವಟಿಕೆಗಳು ಇರಲ್ಲ. US ಎಂಬಸಿ ಕ್ಲೋಸ್ಡ್. ಇನ್ನು ಇರಾನ್ನಲ್ಲಿ ಮೂರು ಕಡೆಗೆ ಪರಮಾಣು ಕೇಂದ್ರಗಳಿವೆ. ಅದರಲ್ಲಿ ಒಂದು ನಟಾನ್ಸ್ ಅನ್ನುವಂಥ ಒಂದು ಪ್ರದೇಶ, ಆ ಕೇಂದ್ರ. ಅಲ್ಲಿಯೇ ದಾಳಿ ಮಾಡಲಾಗಿದೆ. ಇಸ್ರೇಲ್ ಅದನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ. ಇರಾನ್ ಇತ್ತೀಚಿನ ದಿನಗಳಲ್ಲಿ ಏನೋ ದುರ್ಬಲ ಆಗೋಗ್ಬಿಡ್ತೇನೋ ಅನ್ನುವಂಥ ಮಾತುಗಳು ಕೇಳಿಬಂದವು. ಆದರೆ ಇಲ್ಲ, ಒಳಗಿಂದೊಳಗೆ ಅವರು ಯಾವ ಪರಿ ಅವರು ಕ್ಷಿಪಣಿಗಳನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ ಅಂತಂದರೆ
ನೀವು ಬೆಟ್ಟಗಳನ್ನು ಅಗೆದು ಒಳಗಡೆಗೆ ಅವರು ನೆಲಮಾಳಿಗೆನಲ್ಲಿ ಅಲ್ಲಿ ಎಲ್ಲವನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ರು. ಅಲ್ಲಿಂದಲೇ ನೇರವಾಗಿ ಸಮುದ್ರದ ಭಾಗದಿಂದ ಯಾವ್ಯಾವ ಹಡಗುಗಳು ಬರ್ತವೆ, ಏನು ಎತ್ತ, ಅದ್ರ ಮೇಲೆ ದಾಳಿ. ಏನು ಅಬ್ರಹಾಂ ಲಿಂಕನ್ ನೌಕೆ ಮೇಲೆ ದಾಳಿ ಮಾಡೋದೇನು ಸಾಮಾನ್ಯ ಸಂಗತಿ ಏನ್ರಿ? ಏನು ಸಾಮಾನ್ಯ ಸಂಗತಿನ? ಜೀವಮಾನದಲ್ಲಿ ಅಮೇರಿಕ ಇಂಥದ್ದೊಂದು ಸ್ಥಿತಿನೇ ನೋಡಿಲ್ಲ. ಆ ರೀತಿ ಅದೊಂದು ನೌಕೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಲೆಕ್ಕದಲ್ಲಿ ಒಂದು ನಗರ ಅನ್ನಬೇಕು. ನೀವು ಎಷ್ಟಾದರೂ ಕ್ಷಿಪಣಿಗಳನ್ನು ಇಡಿ, ಎಷ್ಟಾದರೂ ವಿಮಾನ ಇಳಿಸಿ ಅದರ ಮೇಲೆ, ಅಂಥ ಒಂದು ಅದ್ಭುತವಾದಂಥ ಶಿಪ್ ಅದರ ಮೇಲೆ ದಾಳಿ ಮಾಡಿದ್ದು ಸಾಮಾನ್ಯ ಸಂಗತಿನ? ಅಮೇರಿಕ ತತ್ತರಿಸಿ ಹೋಗ್ಬಿಡ್ತು. ಇದೇನಿದು, ನಾವು ಅಂದ್ಕೊಂಡಿದ್ದೇನು, ಇದು ಆಗ್ತಿರೋದೇನು? ಅಮೇರಿಕ ಅಂದ್ಕೊಂಡಿತ್ತು ಇವರೇನು ಒಂದು ಸರಿ ಯಜಮಾನನೇ ಹೋಗಾದ ಮೇಲೆ ಸುಮ್ಮನಾಗ್ಬಿಡ್ತಾರೆ ಅಂತ, ತಲೆನೇ ತೆಗೆದಾದ್ಮೇಲೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಅಂತ. ಇಲ್ಲ, ಹಾಗಾಗಲಿಲ್ಲ. ಅದು ಇರಾನ್ ಬೇರೆ ಬೇರೆ ರೀತಿಯಲ್ಲಿ ನಿರಂತರವಾದ ದಾಳಿ ಮಾಡ್ತಾ ಇದೆ. ಸೌದಿಯ ತೈಲ ಘಟಕದ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ನಿನ್ನೆ ತೋರಿಸ್ತಾ ಇದ್ವಿ, ಅರಾಮ್ಕೋ ತೈಲ ಘಟಕ, ಜಗತ್ತಿಗೆ ಏನು ತೈಲ ಬೇಕಲ್ಲ ಅದರ 7% ತೈಲವನ್ನು, 7% ಕ್ರೂಡ್ ಆಯಿಲನ್ನು ಇದೇ ಅರಾಮ್ಕೋ ತೈಲ ಘಟಕ ಸಪ್ಲೈ ಮಾಡುತ್ತೆ. ನೋಡಿ ಎಷ್ಟರ ಮಟ್ಟಿಗೆ ಕಪ್ಪು ಹೊಗೆ ಆವರಿಸಿದೆ. ಇದು ತೈಲ ಘಟಕ, ಸೌದಿಯ ತೈಲ ಘಟಕ. ಇದು ಅರಾಮ್ಕೋ. ನೇರವಾಗಿ ಅರಾಮ್ಕೋ ತೈಲ ಘಟಕವನ್ನೇ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ನಡೆಸಲಾಯಿತು. ನೋಡ್ತಿದ್ದಂಗೆ ಅಲ್ಲಿ ಹೊತ್ತಿ ಉರಿದು ಬಿಡ್ತು ತೈಲ ಘಟಕ. ಸ್ಯಾಟಲೈಟ್ ಫೋಟೋವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದಾಗ್ತಿದ್ದಂಗೆ ಸೌದಿ ಅರೇಬಿಯಾ ಕೂಡ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದೆ. ನೀವೇನಾದರೂ ಇದೇ ರೀತಿ ಮಾಡ್ತಾ ಇದ್ದರೆ ಮುಂದೊಂದಲ್ಲ ಒಂದು ದಿವಸ ನಾವು ಕೂಡ ಯುದ್ಧವನ್ನು ಶುರು ಮಾಡ್ತೀವಿ. ಅದಾದಮೇಲೆ ಮೆಲ್ಲಗೆ ಈ ಕಡೆ ಬ್ರಿಟನ್ ಬಂತು, ಈ ಕಡೆಗೆ ಜರ್ಮನಿ ಜಾಯಿನ್ ಆಯಿತು. ಹೀಗೆ 10 ದೇಶಗಳನ್ನು ಈಗ ವ್ಯಾಪಿಸ್ಕೊಂಡಿದೆ ಯುದ್ಧ. ಬಹಳ ದಿವಸ ಮುಂದುವರಿಯುತ್ತೆ ಅಂತೇನು ಹೇಳೋಕ್ಕಾಗಲ್ಲ. ಆದರೆ ಯುದ್ಧದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂತ ಒಂದು ಬೆಸ್ಟ್ ಎಕ್ಸಾಂಪಲ್. ಇನ್ನು ಇರಾನ್ನ ವಿಶ್ವ ಪಾರಂಪರಿಕ ಕಟ್ಟಡ, ಅಲ್ಲೂ ಕೂಡ ದಾಳಿ ನಡೆಸಲಾಗಿದೆ. ಗೋಲೆಸ್ತಾನ್ ಅರಮನೆ. ಸುಮಾರು ಒಂದು 16 ವರ್ಷದ ಹಿಂದೆ ನಾನು ಇರಾನಿಗೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟಿದ್ವಿ ನಾವುಗಳು. SM ಕೃಷ್ಣ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ, ವಿದೇಶಾಂಗ ಸಚಿವರಾದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಟೀಮ್ನಲ್ಲಿ ನಾನು ಕೂಡ ಇದ್ದೆ. ಇಲ್ಲಿಗೆ ಹೋಗಿದ್ವಿ ನಾವು. ಅದ್ಭುತವಾದಂಥ ಕಟ್ಟಡ, ಅದರ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಇದು ಪಾರಂಪರಿಕ ಕಟ್ಟಡ, ವಿಶ್ವ ಪಾರಂಪರಿಕ ಕಟ್ಟಡ. ಅದರ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಮತ್ತೆ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕು. ಯುದ್ಧದ ನಡುವೆನೇ ಇರಾನ್ನಲ್ಲಿ ಈಗ ಭೂಕಂಪನ ಸಂಭವಿಸಿದೆ. ನೋಡಿ, ಈ ಗಾಯದ ಮೇಲೆ ಬರೆ ಹಾಕೋದು ಅಂತಾರಲ್ಲ, ಹಂಗಿದು. ದಕ್ಷಿಣ ಇರಾನ್ನ ಗಿರಿಶಾದಲ್ಲಿ ಭೂಮಿ ಕಂಪಿಸಿದೆ. 4.3ರಷ್ಟು ಕಂಪನದ ತೀವ್ರತೆ ದಾಖಲಾಗಿದೆ. ಮೊದಲೇ ಯುದ್ಧ, ಇನ್ನೊಂದು ಕಡೆಗೆ ಭೂಮಿ ನಡುಗ್ತಾ ಇದೆ. ಆಮೇಲೆ ಈ ಪದೇ ಕ್ಷಿಪಣಿಗಳು ಬಿದ್ದು, ಬಾಂಬುಗಳು ಬಿದ್ದು, ಆ ಸಂದರ್ಭದಲ್ಲೂ ಕೂಡ ಭೂಮಿನಲ್ಲಿ ಕಂಪನಗಳಾಗಬಹುದು. ಕಂಪನಗಳಿರುವಂಥ ಪ್ರದೇಶದ ಮೇಲೆ ಏನಾದರೂ ಬಾಂಬು ಗೀಂಬು ಬಿದ್ದರೆ ಕಂಪನದ ತೀವ್ರತೆ ಇನ್ನೂ ಜಾಸ್ತಿ ಆಗಬಹುದು.